ಕೊಚ್ಚಿ ಕೊಲೆ ಮಾಡಿದ ಪಾಪಿ ಪತಿ. ಗ್ರಾಮಾಂತರ ಪೊಲೀಸ್ ಠಾಣೆಯ ವ್ಯಾಪ್ತಿಯ ಸೊನ್ನೇನಹಳ್ಳಿಯಲ್ಲಿ ಬೆಳ್ಳಂಬೆಳಿಗ್ಗೆ ಮಹಿಳೆಯ ಭೀಕರ ಕೊಲೆಯಾದ ಘಟನೆ ನಡೆದಿದೆ. ಕೊಚ್ಚಿ ಕೊಲೆ ಮಾಡಿದ ಪತಿ ಪೊಲೀಸ್ ಠಾಣೆಗೆ ಶರಣಾಗಿದ್ದು, ಘಟನೆಯಿಂದ ತಾಲೂಕಿನ ಜನತೆ ಬೆಚ್ಚಿಬಿದ್ದಿದ್ದಾರೆ. ಸ್ಥಳಕ್ಕೆ ಸರ್ಕಲ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸ್, ಗ್ರಾಮಾಂತರ ಪೊಲೀಸ್ ಠಾಣೆ ಸಹಾಯಕ ಸಬ್ ಇನ್ಸ್ಪೆಕ್ಟರ್ ಸುಬ್ರಮಣಿ, ನಗರ ಠಾಣೆ ಸಬ್ ಇನ್ಸ್ಪೆಕ್ಟರ್ ವೇಣುಗೋಪಾಲ್, ದಿಬ್ಬೂರಹಳ್ಳಿ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಪರಿಶೀಲಿಸಿದ್ದಾರೆ. ಆರೋಪಿತರಾದ ಮುನೇಗೌಡ ಹಾಗೂ ಮಗ ಗಿರೀಶ್ ಎಂಬುವವರಿಂದ 50 ವರ್ಷದ ಪದ್ಮಮ್ಮ ಕೊಲೆಗೀಡಾದಂತಹ ಮಹಿಳೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಡಿವೈಎಸ್ಪಿ ಮುರಳೀಧರ್ ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದು ತನಿಖೆ ಹಾಗೂ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ತನ್ನ ಮಗ ಇಬ್ಬರೂ ಸೇರಿ ಬೆಳ್ಳಂಬೆಳಿಗ್ಗೆ ಪದ್ಮಮ್ಮ ಅವರನ್ನ ಮಚ್ಚಿನಿಂದ ಕೊಲೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶರಣಾದ ಆರೋಪಿಯನ್ನ ಪೊಲೀಸ್ ಈಗಾಗಲೇ ವಶಕ್ಕೆ ಪಡೆದುಕೊಂಡು ಪ್ರಕರಣದ ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಈಗಾಗಲೇ ಪೊಲೀಸರು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಕೊಲೆ ಘಟನೆಯಿಂದ ಗ್ರಾಮದಲ್ಲಿ ಜನ ಬೆಚ್ಚಿ ಬಿದ್ದಿದ್ದು, ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಲಾಗಿದೆ. ವರದಿ ವೆಂಕಟೇಶ್ ಸಿಠಘಟ್ಟ. ಸರ್ಕೊಂಡು ಹೋಗುವಂತ ಮನೋಭಾವ ಇಬ್ಬರಿಗೂ ಇರಲಿಲ್ಲ. ಈ ಮಧ್ಯೆ 10 ದಿನಗಳಲ್ಲೇ ಯಾವುದೋ ಒಂದು ಕಂಬಳಿ ಸೊಪ್ಪು ಕೊಯ್ದ್ರು ಅನ್ನೋ ವಿಚಾರದಲ್ಲಿ ಆಕೆಗೆ ಈತನಿಗೆ ಗಲಾಟೆಯಾಗಿ ಮತ್ತೆ ಕಂಪ್ಲೇಂಟ್ಗಳು, ಪೊಲೀಸ್ ಸ್ಟೇಷನ್ನಿಗೂ ಕೇಸ್ಗಳು, ಒಂದು 10 ಕೇಸ್ಗಳಿದೆ ಅವರಿಬ್ಬರದ್ದು ಮಧ್ಯ, ಗಂಡ ಹೆಂಡತಿ ಮಧ್ಯ. ಈ ಮಧ್ಯೆ ಈತ ಯಾವ ರೀತಿಯಾದಂಥ ಬೋಲ್ಡ್ ಡಿಸಿಷನ್ ತೊಗೊಂಡೋ ಗೊತ್ತಿಲ್ಲ. ಯಾರ ಜೊತೆನಲ್ಲೂ ಅಷ್ಟ ಕಾಂಟ್ಯಾಕ್ಟ್ ಇರ್ತಿರ್ಲಿಲ್ಲ, ಗ್ರಾಮಸ್ಥರ ಜೊತೆನಲ್ಲ. ತಾನಾಯಿತು ತನ್ನ ಪಾಡಾಯಿತು ಅಂತ ಇರ್ತಿದ್ದ. ಆತನು ಈ ಮನಸ್ಥಿತಿಯಾದಂಥ ವ್ಯಕ್ತಿನೂ ಅಲ್ಲ, ಆಕೆನೂ ಅಂತವಳಲ್ಲ. ಸೊ ಹಿಂಗಾಗಿ ಇವ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳಕ್ಕಾಗಲಿಲ್ಲ. ಈ 10 ದಿನಗಳಲ್ಲೇ ಇವರು ಮೋಸ್ಟ್ಲಿ ಪ್ಲ್ಯಾನ್ ಮಾಡ್ದಂಗೆ ಕಾಣಿಸ್ತಾರೆ. ಇದ್ದಿದ್ದು ಹಸು ಗೀಸು ಎಲ್ಲ ಮಾರಾಕಿದ್ದಾನೆ, ಮನೆ ಒಳಗೆ ಇರ್ತಕ್ಕಂಥ 2ನೇ ಹೆಂಡತಿನೂ ಊರಿಗೋ ಎಲ್ಲಿಗೋ ಕಳಿಸ್ಬಿಟ್ಟಿದ್ದಾನೆ. ನಿನ್ನೆಯಿಂದ ಎಲ್ಲೋ ಪ್ಲ್ಯಾನ್ ಮಾಡ್ದಂಗೆ ಕಾಣ್ತದೆ. ಆಕೆ ಆಚೆ ಕಡೆಗೆ ಟಾಯ್ಲೆಟ್ಗೆ ಹೋಗ್ಬಿಟ್ಟು ಮನೆ ಒಳಗೆ ಬರೋ ಅಷ್ಟೊತ್ತಿಗೆ ತಂದೆ ಮಗ ಇಬ್ಬರು ಇದ್ದಂಗೆ ಕಾಣುತ್ತೆ. ಮನೆ ಓಪನ್ ಇತ್ತು, ಮನೆ ಒಳಗೆ ತಂದೆ ಸೇರ್ಕೊಂಡಿದ್ದಾನೆ. ಆಕೆ ಬಂದಿದ ತಕ್ಷಣ ಅಲ್ಲಿ ಮನೆ ಒಳಗೆ ಒಂದು ಕಡೆ ಏಟು ಹೊಡೆದಿದ್ದಾನೆ, ಅಸಾಲ್ಟ್ ಆಗಿದೆ ಮನೆ ಒಳಗಡೆ. ಆ ಮನೆ ಒಳಗೂ ರಕ್ತದ ಕಲೆಗಳು ನಡಿ ಮನೆ ಒಳಗೇ ಇದೆ. ಅಲ್ಲಿಂದ ಎಸ್ಕೇಪ್ ಆಗಿ ಬಂದಂಗೆ ಕಾಣ್ತದೆ. ಆಕೆ 2ನೇ ಮಗ ಪ್ರೊಟೆಕ್ಟ್ ಮಾಡ್ದಂಗಿದ್ದಾನೆ. ಆಕೆನ ಅವಾಯ್ಡ್ ಮಾಡಿ ಆಚೆ ಕಡೆ ಎಸ್ಕೇಪ್ ಆಗ್ದಿರ ಅವಾಯ್ಡ್ ಮಾಡ್ದಂಗೆ ಕಾಣಿಸ್ತದೆ. ಮೇಲ್ನೋಟಕ್ಕೆ ಇವೆಲ್ಲ ಕಾಣ್ತದೆ. ಆಕೆನ ಸಿಗಾಕೊಂಡ್ಬಿಟ್ಟಿದ್ದಾಳೆ. ಹಿಂದೆಯಿಂದ ಬಿದ್ದಿರೋ ಏಟು ಅಂತ ಕಾಣ್ತಿದೆ. ಈ ಕತ್ತಿನ ಭಾಗದಲ್ಲಿ ಬಲವಾದಂಥ ಏಟು ಬಿದ್ದು ಇದು ಓಪನ್ ಆಗ್ಬಿಟ್ಟಿದೆ, ಪೂರ ಸಂಪೂರ್ಣವಾಗಿ ಓಪನ್ ಆಗಿದೆ. ಸೊ ಆಕೆಯ ಈ ರೀತಿಯಾದಂಥ ಏಟ್ಗಳು ಹೊಡೆದು ಆಕೆಯ ಬರ್ಬರವಾಗಿ ಹತ್ಯೆ ಆಗಿದೆ. ಆಕೆ ಆಚೆ ಕಡೆ ಬಂದು ಜನಗಳನ್ನ ಕೂಗ್ಕೊಳ್ಳೋ ಮಟ್ಟಕ್ಕೂ ಕಾಣಲಿಲ್ಲ. ಬೆಳಗ್ಗೆ 6:15 6:30 ಒಳಗೆ, 6:15 6:30 ಮಧ್ಯ. ಸೊ ಊರೆಲ್ಲ ಜನಗಳಿಗೆ ಒಬ್ಬೊಬ್ಬರಿಗೆ ಗೊತ್ತಾಗೋ ಅಷ್ಟೊತ್ತಿಗೆ ಆಕೆ ಕೊನೆ ಉಸಿರು ಬಿಟ್ಬಿಟ್ಟಿದ್ಲು. ಆಮೇಲೆ ಪೊಲೀಸವರು ಬಂದು ಅವರ ಜವಾಬ್ದಾರಿಗೆ ತಗೊಂಡು ಅವ್ರು ಮಾಡಬೇಕಾದಂಥ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಅವರು ಬಂದಿದ್ದರು. ಅವರು ಶ್ಯಾಂಪಲ್ಸು, ಫಿಂಗರ್ ಪ್ರಿಂಟ್ಸು ಎಲ್ಲ ತಗೊಂಡಾಯಿತು. ಎಲ್ಲ ಅವರ ಮಾಜರ್ಗಳೆಲ್ಲ ಮುಗಿಸಿ ಡೆಡ್ ಬಾಡಿನ ಎತ್ಕೊಂಡು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಪೋಸ್ಟ್ ಮಾರ್ಟಮ್ಗೆ ಹೋಗಿದೆ. ಇನ್ನು ಮಿಕ್ಕಿದ್ದಾದಂಥ ಕಾರ್ಯಗಳು ಏನೇನು ಮಾಡಬೇಕು, ಆಕೆನ ವಿಧಿವಿಧಾನಗಳೇನೇನಿದೆಯೋ ಅದನ್ನು ಮುಗಿಸಿ ಕ್ಲೋಸ್ ಮಾಡ್ತೀವಿ. ಗ್ರಾಮಸ್ಥರಾಗಿ ನಮ್ಮ ಜವಾಬ್ದಾರಿ ಏನಿದೆಯೋ ನಾವು ಅವ್ರಿಗೆ ಸಂಪೂರ್ಣವಾಗಿ ಪೊಲೀಸವ್ರಿಗೆ ಸಹಕಾರ ಕೊಟ್ಟಿದ್ದೀವಿ. ಇನ್ನೂ ಬೇಕಾದಲ್ಲಿ ನಾವು ಸಹಕಾರ ಕೊಡ್ತೀವಿ. ಗ್ರಾಮಸ್ಥರೆಲ್ಲನೂ ಇದಕ್ಕೆ ಮುಂಚೆ ಏನಾದರೂ ಗಲಾಟೆ ಆಗಿ ಹೊಡೆದಾಟ ಅದು ಸಾಕಷ್ಟು ಬಾರಿ ನಡೆದಿದೆ. ಗಂಡ ಹೆಂಡತಿ ಅಂದಮೇಲೆ ಸಹಜವಾಗಿ ಹೊಂದಾಣಿಕೆಯಲ್ಲಿ ಇರ್ತಕ್ಕಂಥ ಗಂಡ ಹೆಂಡತಿರ ಮಧ್ಯೆನೇ ನಡೀತದೆ. ಅಂತದ್ರಲ್ಲಿ ಇವರಿಬ್ಬರಿಗೂ ಬಿಟ್ಟೋಗಿದ್ದಂಥ ಗಂಡ ಹೆಂಡತಿದಿರೋ ಸಾಕಷ್ಟು ಬಾರಿ ನಡೆದಿದೆ. ಸಾಕಷ್ಟು ಬಾರಿ ನಾವೆಲ್ಲ ನ್ಯಾಯ ಪಂಚಾಯಿತಿಗಳು ಮಾಡಿದ್ದೀವಿ. ಸಣ್ಣವಕ್ಕೂ ನಾವು ಮಾತಾಡಿ ನಾವು ರೋಸಾಗ್ಬಿಟ್ಟಿದ್ರು ಗ್ರಾಮಸ್ಥರೆಲ್ಲ. ಇವ್ರದ್ದೆಲ್ಲ ದಿನ ನೋಡೋದೇ ಬೇಜಾರಾಗ್ಬಿಟ್ಟಿದೆ ಅನ್ನೋ ಮಟ್ಟಕ್ಕೆ ಹೋಗಿತ್ತು. ಸಣ್ಣ ವಿಚಾರಕ್ಕೊಂದು ಸೊಪ್ಪು ಕೊಯ್ದರು, ಔಷಧಿ ಹೊಡೆದ್ರು, ಮನೆ ಮುಂದೆ ಹೋದರು, ಹಿಂದೆ ಬಂದರು, ಎಲ್ಲಕ್ಕೂ ನಿಷ್ಠೂರುಗಳೇ ಒಬ್ಬರ ಮೇಲೆ ಒಬ್ಬರಿಗೆ ಇದ್ದಿದ್ದು. ಸೊ ಇದಕ್ಕೆ ಅಂತ್ಯ ಆಡ್ಬಿಟ್ಟಂಗೆ ಕಾಣ್ತಾರೆ ಅವರು, ತಂದೆ ಮಗ ಇಬ್ಬರು ಸೇರಿ. ನಮಗೆ ಗೊತ್ತಿದ್ದು ಇದು ಸತ್ಯಾಂಶ ಏನಿದೆ ಅನ್ನೋದು ಅವ್ರ ಮುಂದೆ ಪೊಲೀಸ್ ಅವರ ತನಿಖೆಯಿಂದ ಗೊತ್ತಾಗ್ತದೆ. ನಾವು ನೋಡಿದ ಮಟ್ಟದಲ್ಲಿ ಆ ಮನೆ ಮುಂದೆ ಕಾಣಿಸ್ತಕ್ಕಂಥ ವಿಚಾರದಲ್ಲಿ ತಂದೆ ಮಗ ಇಬ್ಬರು ಸೇರಿ ಮಾಡ್ದಂಗೆ ಕಾಣ್ತಾರೆ. ಓಕೆ, ಥ್ಯಾಂಕ್ ಯು. ನೀವು ಬನ್ನಿ ಹಂಗೆ.